ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. 3 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ರೋಡ್ ಶೋಗೆ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ 4 ಮಾರ್ಗಗಳ ಪಟ್ಟಿಯನ್ನ ನೀಡಿತ್ತು. ಪ್ರಧಾನಿ ಕಚೇರಿ ಒಂದು ಮಾರ್ಗವನ್ನ ಇದೀಗ ಅಂತಿಮಗೊಳಿಸಿದೆ. ಸ್ವಪಕ್ಷದ ವಿರುದ್ಧ ಬಿಜೆಪಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲಿ ನನ್ನನ್ನ ನಡೆಸಿಕೊಂಡಂತ ರೀತಿಯಿಂದ ನನಗೆ ನೋವಾಗಿದೆ. ನಾನೊಂದು ಕ್ಷಣ ಕೂಡ ಬಿಜೆಪಿಯಲ್ಲಿ ಇರಬಾರ್ದು. ನನ್ನ ಕುಟುಂಬವನ್ನ ಸ್ವಪಕ್ಷದವರೇ ಒಡೆದ್ರು ಅಂತಾನು ಬಿಜೆಪಿ ಅಭ್ಯರ್ಥಿ ಮುಂದೆ ಭಾವುಕ ಮಾತುಗಳನ್ನಾಡಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಚೆನ್ನಾಗಾಗ್ತಾ ಇದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ 28 ಕ್ಷೇತ್ರವನ್ನ ಗೆದ್ದು ಎಂಪಿಗಳನ್ನ ಕರ್ತರ್ತೀವಿ ಅಂತ ಹೇಳಿದ್ದೀನಿ. ದೇವರ ದಯೆ ಇದೆ, ಜನರ ಬಲ ಇದೆ, ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ದ್ವೇಷ ಅಸೂಯೆ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ, ಪ್ರೀತಿಯ ರಾಜಕಾರಣ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಭ್ರಷ್ಟಾಚಾರ, ಜಾತಿ ಹಾಗೆ ವಂಶ ರಾಜಕಾರಣ ತೊಲಗಿಸೋದಕ್ಕೆ ಬಿಜೆಪಿ ನಡೀತಾ ಇದೆ. ಕಾಂಗ್ರೆಸ್ಗೆ ಯಾಕೆ ಮತ ಹಾಕಬೇಕು ಅಂತ ಪ್ರಶ್ನಿಸಿದ್ದಾರೆ. ಮೋದಿ ಬಳಿ ಮಾತನಾಡೋದಕ್ಕೆ ಬಿಜೆಪಿ ಸಂಸದರು ನಡುತ್ತಾರೆ ಅನ್ನುವಂತ ಸಿಎಂ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟರು. ರಾಹುಲ್ ಗಾಂಧಿ ಬಳಿ ಸಿದ್ದರಾಮಯ್ಯ ಮಾತನಾಡಲ್ಲ, ರಾಹುಲ್ ಗಾಂಧಿ ಎದುರು ಹೆದರಿ ಬಗ್ಗುವವರು ನನಗೇನ್ ಹೇಳ್ತಾರೆ ಅಂತ ಆರೋಪಿಸಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲಿಸುವ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ ಅಭ್ಯರ್ಥಿಗೆ ಬಿ ಫಾರಂ ಅನ್ನ ಕೊಡಲಾಗಿದೆ, ಅನೇಕರ ಒತ್ತಡ ಇದೆ, ರಾಜ್ಯದ ಅನೇಕ ಶರಣರು ಕರೆ ಮಾಡಿ ಮಾತನಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಕುಮಾರಸ್ವಾಮಿ ಗೆದ್ರೆ ಕೃಷಿ ಸಚಿವರಾಗ್ತಾರೆ ಎನ್ನಲಾದಂತ ಬಗ್ಗೆ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಆಸೆ ಯಾರು ಬೇಕಾದ್ರೂ ಪಡಬಹುದು, ಕೃಷಿ ಸಚಿವರಾದ್ರೂ ಆಗ್ಲಿ, ವಿತ್ತ ಸಚಿವರಾದ್ರೂ ಆಗ್ಲಿ, ಮೊದಲಿಗೆ NDA ಅಧಿಕಾರಕ್ಕೇನೆ ಬರಲ್ಲ, ಹಾಗಾಗಿ ಅವ್ರ ಕನಸು ಕಾಣ್ಲಿ ಅಂತ ಹೇಳಿದ್ದಾರೆ. ಮಂಡ್ಯ ಲೋಕಸಭಾ ಅಖಾಡ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರ ನಟಿ ರಮ್ಯಾ ಪ್ರಚಾರವನ್ನು ನಡೆಸಲಿದ್ದಾರೆ. ಏಪ್ರಿಲ್ 14 ಹಾಗೆ 15ನೇ ತಾರೀಕಿನಂದು ರಮ್ಯಾ ಕ್ಯಾಂಪೇನ್ ಮಾಡಲಿದ್ದಾರೆ. ಈ ಬಗ್ಗೆ ಶಾಸಕ ರವಿ ಗಣಿಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಮ್ಯಾ ಬರೋದ್ರಿಂದಾಗಿ ನಮಗೆ ಶಕ್ತಿ ಬರುತ್ತೆ, ನಮ್ಮ ಅಭ್ಯರ್ಥಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಮಂಡ್ಯದಲ್ಲಿ HDK ಪರ ಸುಮಲತಾ ಅವರು ಮತ ಶಿಕಾರಿ ನಡೆಸಲಿದ್ದಾರೆ. ಈಗ ಆಲ್ರೆಡಿ ಬಿಜೆಪಿ ಸೇರಿರುವಂತಹ ಸುಮಲತಾ ಅಂಬರೀಶ್ ಪ್ರಚಾರಕ್ಕೆ ಇಳಿಯಲಿದ್ದಾರೆ. ಸುಮಲತಾ ಬೆಂಬಲಿಗರ ಮತ ಸೆಳೆಯೋದಕ್ಕೆ ಮತ್ತು ಮಹಿಳೆಯರ ಮತಕ್ಕೂ ಮೈತ್ರಿ ನಾಯಕರು ಗಾಳ ಹಾಕಿದ್ದಾರೆ. ಕುಮಾರಸ್ವಾಮಿ ಮಂತ್ರಿ ಆದ್ರೂ ಏನು ಮಾಡೋದಿಲ್ಲ ಅಂತ ಹಾಸನದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ಈಗ ಮಂತ್ರಿಗಳಾಗಿದ್ದಂಥವ್ರು ಏನ್ ಮಾಡಿದ್ದಾರೆ? ಶೋಭಾ ಕರಂದ್ಲಾಜೆ ಮಾಡಿರುವಂತಹ ಅಭಿವೃದ್ಧಿ ಏನು? ಆಲ್ರೆಡಿ ಸಾಕಷ್ಟು ಮಂದಿ ಮಂತ್ರಿಗಳಾಗಿ ಹೋಗಿದ್ದಾರೆ ಅಂತಾನೂ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ರಾಜ್ಯದ ಜನರಿಗೆ ಸಮಾಧಾನ ಇಲ್ಲ ಅಂತ ಚಲುವರಾಯಸ್ವಾಮಿ ವ್ಯಂಗ್ಯ ಆಡಿದ್ದಾರೆ. ಜನರ ಉತ್ಸಾಹ ಕಾಂಗ್ರೆಸ್ ಪರ ಇದೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಜೆಡಿಎಸ್ ಬಿಜೆಪಿಯಿಂದ ಸಾಕಷ್ಟು ಜನ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಾನೂ ಹೇಳಿದ್ದಾರೆ. ಸಿಎಂ ಕುರ್ಚಿಗಾಗಿ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂಬ ಅಶೋಕ್ ಹೇಳಿಕೆಗೆ ಚಲುವರಾಯಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ಅಶೋಕ್ಗೆ ಪಾಪ ಅನುಭವದ ಕೊರತೆ ಇದೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಆ ರೀತಿ ಅರ್ಜಿ ಹಾಕಿದಾರಾ? ಏನೂ ವಿಚಾರ ಇಲ್ಲದೆ ಇದ್ದಾಗ ಇವೆಲ್ಲ ಯಾಕೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಿಎಂ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ಭೇಟಿ ನೀಡಿದ್ದಾರೆ. BSYಗೆ ಯುಗಾದಿ ಹಬ್ಬದ ಶುಭ ಕೋರಿದ್ರು. ಬಳಿಕ ಎಲೆಕ್ಷನ್ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಸಂಸದ ಶ್ರೀನಿವಾಸ್ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಕೆಲವರು ಕಾಂಗ್ರೆಸ್ ಸೇರಿದ್ದಾರೆ, ಅದು ವೈಯಕ್ತಿಕ ನಿರ್ಧಾರ. ಅವರು ಕಾಂಗ್ರೆಸ್ ಸೇರ್ಪಡೆಯಿಂದ ಈ ರೀತಿಯಾಗಿ ಜನರಲ್ಲಿ ಭಾವನೆ ಮೂಡಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ KR ಪುರಂನ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತ ಮೃತಪಟ್ಟಂತ ಬಗ್ಗೆ FIR ದಾಖಲಾಗಿದೆ. ಕಾರ್ ಚಾಲಕ ಮತ್ತು ಬಸ್ ಚಾಲಕನ ವಿರುದ್ಧ ಕೇಸ್ ಬಿದ್ದಿದೆ. ಈ ನಡುವೆ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಬಿಜೆಪಿ ಕಾರ್ಯಕರ್ತನ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ಬಿಜೆಪಿ ಘಟಕ ವ್ಯಂಗ್ಯವಾಗಿ ಯುಗಾದಿಯ ಶುಭಾಶಯವನ್ನ ಕೋರಿದೆ. ಹಳೆಯ ಎಲೆ ಉದುರಿ ಹೊಸ ಚಿಗುರು ಮೂಡುವ ಸಮಯ ಬಂದಿದೆ. ಇನ್ನಾದರೂ ಭಗವಂತ ಸಿದ್ದರಾಮಯ್ಯನವರಿಗೆ ಸದ್ಬುದ್ಧಿಯನ್ನ ಕರುಣಿಸಲಿ, ಬದಲಾವಣೆ ತರಲಿ ಅಂತ ವಿನಾಯಕನಲ್ಲಿ ಕರ್ನಾಟಕ ಮೊರೆ ಇಡ್ತಾ ಇದೆ ಅಂತ ಟ್ವೀಟ್ ಮಾಡಿದೆ.
ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಅಸಮಾಧಾನದ ಬೆನ್ನಲ್ಲೇ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅಲರ್ಟ್ ಆಗಿದ್ದಾರೆ. ಶಾಸಕರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಿದ್ದಾರೆ. ತಮಗೆ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಆದರೆ ಈವರೆಗೂ ಕಂದಕೂರು ಒಮ್ಮೆಯೂ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತೆರಳಿಲ್ಲ. ಚಿಕ್ಕಮಗಳೂರಿನಲ್ಲಿ ಮೋದಿ ಮತ್ತೊಮ್ಮೆ ಎನ್ನುವ ರಂಗೋಲಿ ಅಭಿಯಾನ ಶುರುವಾಗಿದೆ. ಮನೆಗಳ ಮುಂದೆ ಕಮಲದ ರಂಗೋಲಿ ಬಿಡಿಸಿ ಮತ್ತೊಮ್ಮೆ ಮೋದಿ ಎನ್ನುವ ಬರಹವನ್ನ ಬರೆಯಲಾಗಿದೆ. ಚಿಕ್ಕಮಗಳೂರು ನಗರದ ನೂರಾರು ಮನೆಗಳ ಮುಂದೆ ಕಮಲದ ರಂಗೋಲಿಯನ್ನ ಹಾಕಲಾಗಿದೆ. ಸಚಿವ ಮುನಿಯಪ್ಪ ಮನವೊಲಿಕೆಗೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಯತ್ನಿಸ್ತಾ ಇದ್ದಾರೆ. ಮುನಿಯಪ್ಪ ಮನೆಗೆ ಆಗಮಿಸಿ ಪ್ರಚಾರದಲ್ಲಿ ಸಕ್ರಿಯವಾಗುವಂತೆ ಮನವಿ ಮಾಡಿದ್ರು. ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಸಿಗದ ಕಾರಣಕ್ಕೆ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ದೆಹಲಿಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೇಂದ್ರ ಗೃಹ ಇಲಾಖೆ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಅವರ ಕಚೇರಿಗೆ ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಗಳ ಮಾಹಿತಿ ಮೇರೆಗೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಸೀಟು ಹಂಚಿಕೆ ಅಂತಿಮ ಆಗಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಸಿಂಹಪಾಲನ್ನ ಪಡೆದಿದೆ. ಉದ್ಧವ್ ಬಣ 21 ಸ್ಥಾನಗಳಲ್ಲಿ ಸ್ಪರ್ಧಿಸಿದರೆ ಕಾಂಗ್ರೆಸ್ 17 ಹಾಗೆ ಶರದ್ ಪವಾರ್ ಬಣ 10 ಸ್ಥಾನಗಳಲ್ಲಿ ಕಣಕ್ಕಿಳಿಯುತ್ತಾ ಇದೆ. ದೆಹಲಿ ಮದ್ಯ ನೀತಿ ಅಕ್ರಮದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವಂತಹ ಬಿಆರ್ಎಸ್ ನಾಯಕಿ ಸಂಸದೆ ಕೆ ಕವಿತಾಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇವತ್ತು ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯಕ್ಕೆ ಕವಿತಾ ಅವರನ್ನು ಹಾಜರುಪಡಿಸಲಾಗಿತ್ತು. ಬಳಿಕ ತೀರ್ಪು ನೀಡಿದ ಕೋರ್ಟ್ ಏಪ್ರಿಲ್ 23ರವರೆಗೂ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿದೆ. ಕೇಜ್ರಿವಾಲ್ ಬಂಧನ ಮತ್ತು ಇಡಿ ಕಸ್ಟಡಿ ಬಗ್ಗೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ದೆಹಲಿ ಅಬಕಾರಿ ನೀತಿ ಹಗರಣ ಕೇಸ್ನಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ನನ್ನ ಬಂಧಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಅರ್ಜಿಯನ್ನು ಸಲ್ಲಿಸಿದ್ದರು. ದೆಹಲಿ ಹೈಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟಿಸಲಿದೆ. ಉತ್ತರ ಪ್ರದೇಶದ ಪಿಲಿಭಿತ್ನಲ್ಲಿ ಚುನಾವಣಾ ರ್ಯಾಲಿ ನಡೆಸಿದಂತ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಒಕ್ಕೂಟದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಡಿಯಾ ಒಕ್ಕೂಟ ಯಾವಾಗಲೂ ರಾಮ ಮಂದಿರ ನಿರ್ಮಾಣದ ವಿರುದ್ಧವಾಗಿಯೇ ಇತ್ತು. ಪ್ರಾಣ ಪ್ರತಿಷ್ಠಾಪನೆಗೆ ಬರದೆ ರಾಮಲಲ್ಲಾನನ್ನ ಅವಮಾನಿಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದ ಅಲಿಘರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಸ್ಪರ್ಧಿಯೋರ್ವರು ವಿಚಿತ್ರವಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಪಂಡಿತ್ ಕೇಶವ ದಾಸ್ ಎಂಬ ಸ್ವತಂತ್ರ ಅಭ್ಯರ್ಥಿ ಚುನಾವಣಾ ಆಯೋಗ ಚಪ್ಪಲಿಯ ಗುರುತನ್ನು ಅವರಿಗೆ ನೀಡಿದೆ. ಹಿನ್ನೆಲೆಯಲ್ಲಿ ಕೇಶವ ದಾಸ್ ಚಪ್ಪಲಿಯ ಹಾರವನ್ನ ಹಾಕಿಕೊಂಡು ಮತಯಾಚಿಸ್ತಾ ಇದ್ದಾರೆ.